ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನು ಮಾಡಕ್ಕೆ ಹೊರಟಿದ್ದಾಳೆ ಇವಳು? ಸತ್ಯ ಗೊತ್ತಾದ್ಮೇಲೆ ಕಾಳಿ ಆಗ್ತಾಳೆ ಅಂತ ಅಂದ್ಕೊಂಡೆ. ಆದರೆ ಶಿವನ್ ಪರ ನಿಂತ ಪಾರ್ವತಿ ಥರ ನನ್ನ ಸ್ಟೇಷನಿಂದ ಕರ್ಕೊಂಡು ಬಂದ್ಲು. ಆದರೆ ಆಚೆ ಬಂದು ವಿಚಿತ್ರವಾಗಿ ರಿಯಾಕ್ಟ್ ಮಾಡಿದ್ಲು. ಕಾರ್ನಲ್ಲಿ ಅಷ್ಟು ಮಾತಾಡಿದ್ರು ಏನೂ ಮಾತಾಡದೆ ಇದ್ದಕ್ಕಿದ್ದ ಹಾಗೆ ಗನ್ ತೆಗೆದು ನನ್ನ ಹಣೆಗಿಟ್ಲು. ಈಗ ನೋಡಿದ್ರೆ ಇಲ್ಲಿಗೆ ಬಂದು ಸೈಲೆಂಟಾಗಿ ನಿಂತಿದ್ದಾಳೆ. ಫಸ್ಟ್ ಟೈಮ್ ಇವಳು ಸೈಲೆನ್ಸು ಭಯ ಹುಟ್ಟಿಸ್ತಾ ಇದೆ. ಹಾಗಾದರೆ ಖಾತಿಗೆ ನನ್ನ ಮೇಲೆ ಅನುಮಾನ ಬಂದಿದೆ ಅಂತಾಯಿತು. ಪ್ರಬಲ, ಅವಳು ಮನಸ್ಸಲ್ಲಿ ಹತ್ತಿರೋ ಅನುಮಾನದ ಕಾಡ್ಗಿಚ್ಚಿಗೆ ನಂಬಿಕೆ ಮಳೆ ಸುರಿಸಲೇಬೇಕು. ಕಾತಿ, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ? ಯಾಕೆ ಕಾತಿ ಹೀಗೆಲ್ಲ ಬಿಹೇವ್ ಮಾಡ್ತಿದ್ಯಾ? ಪೊಲೀಸವರು ಡಾಕ್ಟ್ರು ಹೇಳಿದ್ರಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದೀಯಾ? ನೋಡು, ಪ್ಲೀಸ್ ಅದನ್ನು ನಂಬೇಡ, ಪ್ಲೀಸ್. ಕಾತಿ, ಏನ್ ಮಾಡ್ತಾ ಇದೀಯಾ? ಯಾಕೋ ನಮ್ಮಪ್ಪಂಗೆ ವಿಷ ಕೊಟ್ಕೊಳ್ಳಕ್ ನೋಡ್ದೆ? ಯಾಕೆ ಕೊಲ್ಲಕ್ ನೋಡ್ದೆ? ಕಾತಿ, ಇಲ್ಲ ಕಾತಿ, ನಾನು ಮಾಡಿಲ್ಲ. ಇದೆಲ್ಲ ಕಾವೇರಿ ಮಾಡಿರೋ ಕುತಂತ್ರ. ಯಾವ್ದು ಕುತಂತ್ರ? ಯಾವ್ದು ಕುತಂತ್ರ? ಕುತಂತ್ರ ಮಾಡಿದ್ದು, ಡ್ರಾಮಾ ಮಾಡಿದ್ದು ನೀನು. ನಿಜ ಹೇಳು. ಇಲ್ಲ ಕಾತಿ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಸುಳ್ಳು ಹೇಳ್ಬೇಡ. ಇದ್ರ ಮೇಲೆ ಒಂದೇ ಒಂದು ಸುಳ್ಳು ಹೇಳಿದ್ರೆ ನೀನು ನಿಲ್ಲೇ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ನನ್ನ ತಂದೆಗೆ ಸ್ಲೋ ಪಾಯ್ಸನ್ ಕೊಟ್ಟು ಕೊಲ್ಲಕ್ ನೋಡಿದ್ದು ನೀನೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಈ ರೀತಿ ಮಾಡ್ದೆ? ನಿಜ ಹೇಳು, ನಿಜಾನ ಒಪ್ಕೋ. ಇಲ್ಲ ಅಂದ್ರೆ ಈಗಲೇ ನಿನ್ನ ಶೂಟ್ ಮಾಡಿ ಸಾಯಿಸ್ತೀನಿ. ಕಾತಿ, ಕಾತಿ, ನೋಡು, ದುಡುಕ್ಬೇಡ. ನಿಜ ಹೇಳ್ತೀನಿ. ಮಾವನಿಗೆ ವಿಷ ಕೊಟ್ಟು ಸಾಯಿಸೋದಕ್ಕೆ ಟ್ರೈ ಮಾಡಿದ್ದು ನಿಜ. ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡಿದ್ದೆ, ಎಷ್ಟು ನಂಬಿದ್ದೆ. ಆ ನನ್ನ ಪ್ರೀತಿಗೆ, ನಂಬಿಕೆಗೆ ಮೋಸ ದ್ರೋಹ ಮಾಡೋದಕ್ಕೆ ನಿಂಗೆ ಹೆಂಗೋ ಮನ್ಸು ಬಂತು? ಆ ನಿನ್ನ ಪ್ರಾಮಾಣಿಕತೆಗೆ, ಸೇವೆ ಮನೋಭಾವಕ್ಕೆ, ಪ್ರೀತಿ ಕಾಳಜಿ ಎಲ್ಲ ಸೋತು ನಿನ್ನ ಮದುವೆ ಆಗ್ಬೇಕು ಅನ್ಕೊಂಡೆ. ಮದುವೆನೂ ಆದೆ. ಆದ್ರೆ ಅದೆಲ್ಲ ಬರೀ ನಾಟಕ, ಮೋಸ ಅಂತ ಒಂದೇ ಒಂದು ಕ್ಷಣದಲ್ಲಿ ನನ್ನ ಮನಸ್ಸನ್ನ ಗ್ಲಾಸ್ ತರ ಒಡೆದು ಹಾಕದ್ಯಲ್ಲ, ಯಾಕೆ?
ನಮ್ಮಪ್ಪ ನಿನಗೇನು ದ್ರೋಹ ಮಾಡಿದ್ರು? ಅವ್ರನ್ನ ಕೊಲ್ಲಕ್ ನೀನ್ ಯಾಕೋ ನೋಡ್ದೆ? ಒಂದು ಕಾಮನ್ ಎಂಪ್ಲಾಯಿ ಅಂತಾನು ನೋಡ್ದೆ, ಜಸ್ಟ್ ಬಿಕಾಸ್ ನಾನ್ ನಿನ್ನ ಪ್ರೀತಿಸ್ತಾ ಇದ್ದೆ ಅಂತ ಹಿಂದೆ ಮುಂದೆ ಯೋಚನೆ ಮಾಡದೆ ನನ್ನ ನಿನಗ್ ಮದ್ವೆ ಮಾಡ್ಕೊಟ್ರಲ್ಲ, ಅದ ನಮ್ಮಪ್ಪ ಮಾಡಿದ ತಪ್ಪು. ನಮ್ಮ ಆಸ್ತಿಯಲ್ಲಿ ನಿನಗ್ ಸಮಪಾಲು, ಕಂಪನಿಯಲ್ಲಿ ಎಲ್ಲರೂ ನಿನಗೆ ಗೌರವ ಕೊಡೋ ತರ ಮಾಡಿದ್ರಲ್ಲ, ಅದ ನಮ್ಮಪ್ಪ ಮಾಡಿದ ತಪ್ಪು.